ಮಿತ್ರರೇ ನಮಸ್ಕಾರ. ಮಿತ್ರರೇ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದಲ್ಲಿ ಭಾರತದ ನಿಲುವೇನು, ಕೇಂದ್ರ ಸರ್ಕಾರ ಏನು ನಿರ್ಧಾರ ಮಾಡಿದೆ, ಈ ಯುದ್ಧ ಭಾರತದ ಮೇಲೆ ಏನು ಪರಿಣಾಮ ಬೀರಬಹುದು, ನೀವು ಏನು ಮಾಡಬೇಕು, ಯಾರಿಗೆ ಬೆಂಬಲಿಸಬೇಕು, ಇದೆಲ್ಲದರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಟ್ಟಿದ್ದೆ. ಆ ಸಂದರ್ಭದಲ್ಲಿ ಕೆಲವರು ಪ್ರಶ್ನೆ ಮಾಡಿದ್ರು, ಭಾರತದ ನಿಲುವೇನೋ ಹೀಗಿದೆ, ಮುಸ್ಲಿಂ ರಾಷ್ಟ್ರಗಳ ಕಥೆ ಏನು, ಜಗತ್ತಿನಲ್ಲಿ 57 ಮುಸ್ಲಿಂ ರಾಷ್ಟ್ರಗಳಿದೆ, ಇರಾನ್ ಯಾವಾಗಲೂ ಕೂಡ ಇಸ್ಲಾಮಿಕ್ ಬ್ರದರ್ಹುಡ್ ಅಂತ ಹೇಳ್ತಾ ಇತ್ತು, ನಾಳೆ ಇಸ್ರೇಲ್ ವಿರುದ್ಧ ಈ ಎಲ್ಲ ಮುಸ್ಲಿಂ ರಾಷ್ಟ್ರಗಳು ಒಟ್ಟಾಗಿ ಯುದ್ಧ ಮಾಡುವಂಥ ಸಾಧ್ಯತೆಗಳು ಎಷ್ಟಿದೆ, ಪಾಕಿಸ್ತಾನ ಭಾರತದ ನಡುವೆ ಯುದ್ಧ ಆದಂತಹ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಟರ್ಕಿ ಸಪೋರ್ಟ್ ಮಾಡೋದಕ್ಕೆ ನಿಂತ್ಕೊಂಡಿತ್ತು, ನಾಳೆ ಇರಾನ್ಗೆ ಅಂತಹ ಯಾವುದಾದ್ರೂ ದೇಶ ನಿಂತ್ಕೊಳ್ಳಬಹುದಾ, ಈ ಹಿಂದೆ ಹಮಾಸ್ನಂತಹ ಒಂದು ಉಗ್ರ ಸಂಘಟನೆ ವಿರುದ್ಧ ಇಸ್ರೇಲ್ ಯುದ್ಧ ಮಾಡದಂತಹ ಸಂದರ್ಭದಲ್ಲೇ ಎಲ್ಲ ಇಸ್ಲಾಮಿಕ್ ರಾಷ್ಟ್ರಗಳು ಕೂಡ ಒಂದಾಗಿದ್ವು, ಈಗ ಇರಾನ್ನಂತಹ ಒಂದು ದೈತ್ಯ ದೇಶದ ಮೇಲೆ ಇಸ್ರೇಲ್ ಯುದ್ಧ ಮಾಡೋದಕ್ಕೆ ಹೊರಟಿದೆ, ಇಸ್ಲಾಮಿಕ್ ರಾಷ್ಟ್ರಗಳು ಏನು ಮಾಡ್ತವೆ, ಅವುಗಳ ನಿರ್ಧಾರ ಏನು, ಯಾರ್ಯಾರು ಇರಾನ್ ಪರವಾಗಿ ನಿಂತ್ಕೊಳ್ಬಹುದು, ಹೀಗೆ ಕೆಲವರು ಪ್ರಶ್ನೆ ಕೇಳಿದ್ರು. ಮಿತ್ರರೇ, ಇದೆಲ್ಲದಕ್ಕೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಉತ್ತರ ಕೊಡ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ಮಾಹಿತಿ ಇದೆ. ಇರಾನ್ ಯಾವ ರೀತಿಯಾಗಿ ಏಕಾಂಗಿಯಾಗಿದೆ, ಒಂದು ವೇಳೆ ಇರಾನ್ಗೆ ಸಹಾಯ ಮಾಡಿದ್ರೆ ಯಾರು ಮಾಡ್ತಾರೆ, ಆ ಸಹಾಯ ಅವರಿಗೆ ಎಷ್ಟು ಉಪಯೋಗಕ್ಕೆ ಬರುತ್ತೆ, ಇಸ್ರೇಲ್ಗೆ ಸದ್ದಿಲ್ಲದೆ ಮುಸ್ಲಿಂ ರಾಷ್ಟ್ರಗಳು ಯಾವ ರೀತಿಯಾಗಿ ಬೆಂಬಲವನ್ನು ಕೊಡ್ತಾ ಇದ್ದಾವೆ, ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಅಕ್ಟೋಬರ್ 7, 2023 ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ ದಾಳಿ ಮಾಡ್ತಾರೆ. ಅದಾದ ಮಾರನೇ ದಿನ ಅಂದ್ರೆ ಅಕ್ಟೋಬರ್ 8ನೇ ತಾರೀಕು ಇಸ್ರೇಲ್ ಹಮಾಸ್ ವಿರುದ್ಧ ಯುದ್ಧವನ್ನ ಘೋಷಣೆ ಮಾಡುತ್ತೆ, ಗಾಜಾಗೆ ನುಗ್ಗಿ ಬಿಡುತ್ತೆ. ಆ ಸಂದರ್ಭದಲ್ಲಿ ಇಸ್ರೇಲ್ ಭಾರಿ ಒತ್ತಡವನ್ನ ಎದುರಿಸಬೇಕಾಗಿ ಬರುತ್ತೆ. ಮಿತ್ರರೇ, ಎಲ್ಲಾ ಮುಸ್ಲಿಂ ರಾಷ್ಟ್ರಗಳೂ ಕೂಡ ಹಮಾಸ್ ಒಂದು ಉಗ್ರ ಸಂಘಟನೆ ಅಂತ ನೋಡದೆ ಅವರಿಗೆ ಬೆಂಬಲವನ್ನ ಕೊಡ್ತಾರೆ. ಹಮಾಸ್ ಅಷ್ಟೊಂದು ಕ್ರೂರ ಕೃತ್ಯವನ್ನ ಮಾಡಿದ್ರೂ ಕೂಡ ಅದನ್ನು ಸಮರ್ಥಿಸಿಕೊಳ್ಳುವಂತಹ ಕೆಲಸವನ್ನ ಮುಸ್ಲಿಂ ರಾಷ್ಟ್ರಗಳು ಮಾಡ್ತವೆ. ಆದರೆ ಈಗ ಇರಾನ್ ಒಳಗೆ ಇಸ್ರೇಲ್ ನುಗ್ಗಿ ಹೊಡೆದಿದೆ. ಅದು ಕೂಡ ಒಂದೆರಡು ದಾಳಿಯಲ್ಲ, ಬರೋಬ್ಬರಿ 200 ಫೈಟರ್ ಜೆಟ್ಗಳನ್ನು ತೆಗೆದುಕೊಂಡು ಹೋಗಿ ದಾಳಿ ಮಾಡಿದ್ದಾರೆ. 200ಕ್ಕೂ ಹೆಚ್ಚು ಕಡೆಗಳಲ್ಲಿ ದಾಳಿಯಾಗಿದೆ. ಇರಾನ್ನ ಇಡೀ ನ್ಯೂಕ್ಲಿಯರ್ ಪ್ರೋಗ್ರಾಮೇ ಅಸ್ತವ್ಯಸ್ತಗೊಂಡಿದೆ. ಇರಾನ್ನ ಪ್ರಮುಖ ಕಮಾಂಡರ್ಗಳನ್ನು ಹತ್ಯೆ ಮಾಡಿದೆ, ಅಣುವಿಜ್ಞಾನಿಗಳನ್ನು ಕೊಂದು ಹಾಕಿದೆ. ಇಷ್ಟಾದರೂ ಕೂಡ ಈ ಮುಸ್ಲಿಂ ರಾಷ್ಟ್ರಗಳಲ್ಲಿ ಹರಿಬರಿ ಕಾಣ್ತಾ ಇಲ್ಲ. ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ನಿಮಗೆ ಸ್ಟೇಟ್ಮೆಂಟ್ಗಳೇನು ಬೇಕಾದಷ್ಟು ಸಿಗ್ತವೆ. ಪಾಕಿಸ್ತಾನ ಕೂಡ ಖಂಡಿಸಿದೆ, ನಾವು ಈ ದಾಳಿಯನ್ನು ಖಂಡಿಸ್ತಾ ಇದ್ದೀವಿ, ಇಸ್ರೇಲ್ ಮಾಡಿದ್ದು ಬಹಳ ದೊಡ್ಡ ತಪ್ಪು ಅಂತ ಪಾಕಿಸ್ತಾನ ಹೇಳಿದೆ. ಆದರೆ ಅದೇ ಪಾಕಿಸ್ತಾನ ಅಮೆರಿಕಾಗೆ ಇಂಟೆಲಿಜೆನ್ಸ್ ಒದಗಿಸ್ತಾ ಇದೆ. ನಿಮಗೆ ನೆನಪಿರಲಿ ಮಿತ್ರರೇ, ಇರಾನ್ ಮುಂದೇನು ದಾಳಿ ಮಾಡುತ್ತೆ, ಯಾವ ರೀತಿಯಾಗಿ ರೆಡಿಯಾಗಿದೆ, ಇದೆಲ್ಲ ಮಾಹಿತಿಯೂ ಕೂಡ ಇರಾನ್ ಮತ್ತು ಪಾಕಿಸ್ತಾನದ ಗಡಿಯಿಂದ ಅಮೆರಿಕಾಗೆ ಮಾಹಿತಿ ಹೋಗ್ತಾ ಇದೆ. ಇನ್ನೊಂದು ಕಡೆ ಟರ್ಕಿ ಕೂಡ ಈ ಯುದ್ಧವನ್ನು ಖಂಡಿಸಿದೆ. ಇಸ್ರೇಲ್ಗೆ ಮಾತುಕತೆ ಮೂಲಕ ಯಾವುದನ್ನು ಬಗೆಹರಿಸಿಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಹೀಗಾಗಿ ಅವರು ಯುದ್ಧ ಮಾಡಿದ್ದಾರೆ, ಯುದ್ಧದಲ್ಲಿ ನಂಬಿಕೆ ಇಟ್ಟಿದೆ, ಹೀಗಂತ ಇಸ್ರೇಲ್ ಅನ್ನ ಅವರು ಖಂಡಿಸಿದ್ದಾರೆ. ಸೌದಿ ಅರೇಬಿಯಾ ಇರಬಹುದು, UAE ಇರಬಹುದು, ಒಮಾನ್, ಕತಾರ್, ಈ ಎಲ್ಲ ದೇಶಗಳು ಕೂಡ ಇಸ್ರೇಲ್ ಮಾಡಿದ ದಾಳಿಯನ್ನ ಒಂಥರ ಮೃದುವಾಗಿ ಖಂಡಿಸ್ತಾ ಇದ್ದಾರೆ. ಹಮಾಸ್ ವಿಚಾರದಲ್ಲಿ ಇದ್ದಂತಹ ಹರಿಬರಿ ಇರಾನ್ ವಿಚಾರದಲ್ಲಿ ಕಾಣ್ತಾ ಇಲ್ಲ. ಇದನ್ನ ನೀವೆಲ್ಲ ನೋಟಿಸ್ ಮಾಡಿದಿರಿ ಅಂತ ನಾನಂತೂ ಅಂದುಕೊಂಡಿದ್ದೀನಿ. ಯಾಕೆ ಹೀಗೆ ಅಂತ ನೀವೇನಾದರೂ ಪ್ರಶ್ನೆ ಕೇಳಿದ್ರೆ ನೀವು ಪಶ್ಚಿಮ ಏಷ್ಯಾದ ಜಿಯೋ ಪೊಲಿಟಿಕ್ಸ್ ಅನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆಗ ನಿಮಗೆ ಇದಕ್ಕೆ ಉತ್ತರ ಸಿಗುತ್ತೆ. ಮೊದಲನೇದಾಗಿ ಮಿತ್ರರೇ, ಈ ಅರಬ್ ವರ್ಲ್ಡ್ ನಲ್ಲಿರಬಹುದು, ಗಲ್ಫ್ ರಾಷ್ಟ್ರಗಳಲ್ಲಿರಬಹುದು, ಇರಾನ್ ಅನ್ನ ಕಂಡ್ರೆ ಬಹುತೇಕ ರಾಷ್ಟ್ರಗಳಿಗೆ ಆಗೋದಿಲ್ಲ. 57 ಮುಸ್ಲಿಂ ರಾಷ್ಟ್ರಗಳ ಪೈಕಿ ಇರಾನ್ ಅನ್ನ ಬೆಂಬಲಿಸುವಂತಹ ಎಷ್ಟು ರಾಷ್ಟ್ರಗಳಿದೆ ಅಂತ ಕೇಳಿದ್ರೆ ಬೆರಳೆಣಿಕೆಯ ರಾಷ್ಟ್ರಗಳು ಕೂಡ ಸಿಗೋದಿಲ್ಲ. ಇದಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಹೋದ್ರೆ ಈ ಮುಸ್ಲಿಂ ಜಗತ್ತಿನಲ್ಲಿ ಒಡಕನ್ನ ತಂದಿಟ್ಟಿದ್ದೇ ಈ ಇರಾನ್ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಈ ಕಮಿನಾಯಿಗಳ ಆಡಳಿತ. ಇವರು ಯಾವಾಗ ಅಧಿಕಾರಕ್ಕೆ ಬರ್ತಾರೆ, ಈ ಸುನ್ನಿ ವರ್ಸಸ್ ಶಿಯಾ ಯುದ್ಧ ಜಾಸ್ತಿ ಆಗತ್ತೆ. ಸುನ್ನಿ ಮುಸ್ಲಿಮರು ಆಡಳಿತದಲ್ಲಿರುವಂತಹ ದೇಶಗಳಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡೋದಕ್ಕೆ, ಅಲ್ಲಿ ರಾಜಕೀಯ ವ್ಯತ್ಯಾಸಗಳನ್ನು ತರೋದಕ್ಕೆ ಈ ಇರಾನ್ ಸಾಕಷ್ಟು ಪ್ರಯತ್ನ ಪಡುತ್ತೆ. ಆ ಸಂದರ್ಭದಲ್ಲೇ ಹುಟ್ಟಿಕೊಂಡಿದ್ದು ಈ ಹಿಜ್ಬುಲ್ಲಾ, ಹೌತಿ ಅಂತಹ ಉಗ್ರ ಸಂಘಟನೆಗಳು. ಇವತ್ತು ಇರಾನ್ ಅನೇಕ ಫ್ರಾಕ್ಸಿಗಳನ್ನು ಹೊಂದಿದೆ. ಅದೆಲ್ಲವೂ ಕೂಡ ಇಸ್ರೇಲ್ ವಿರುದ್ಧ ಇದೆ ಅಂತ ನಾವು ಅಂದುಕೊಳ್ತೀವಿ. ಆದರೆ ಮಿತ್ರರೇ, ಅದೆಲ್ಲವೂ ಕೂಡ ಇಸ್ರೇಲ್ ವಿರುದ್ಧ ಮಾತ್ರ ಇರಾನ್ ಬಳಸೋದಿಲ್ಲ. ಅಗತ್ಯ ಬಿದ್ದರೆ ಸೌದಿ ಅರೇಬಿಯಾದ ವಿರುದ್ಧವೂ ಕೂಡ ತನ್ನ ಫ್ರಾಕ್ಸಿಯನ್ನು ಬಳಸುತ್ತೆ. ಹಾಗೆ ಬಳಸಿದೆ ಕೂಡ. ನಿಮ್ಗೆ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಯೆಮೆನ್ನಲ್ಲಿ ಹೌತಿಗಳಿದ್ದಾರೆ. ಈ ಹೌತಿಗಳು ಈಗೇನೋ ಇಸ್ರೇಲ್ ವಿರುದ್ಧ ಯುದ್ಧ ಮಾಡ್ತಾ ಇದ್ದಾರೆ. ಮೊದಲು ಇವರು ಸೌದಿ ಅರೇಬಿಯಾದ ವಿರುದ್ಧವೂ ಕೂಡ ತಿರುಗಿ ಬಿದ್ದಿದ್ರು. ಸೌದಿಗೂ ಕೂಡ ಇವರು ಸಿಂಹ ಸ್ವಪ್ನವಾಗಿ ಕಾಡಿದ್ದಾರೆ. ಈ ಹೌತಿಗಳಿಗೆ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡ್ತಾ ಇದ್ದಂತಹ ಇರಾನ್ ಪರೋಕ್ಷವಾಗಿ ಸೌದಿಯ ವಿರುದ್ಧವೇ ಸಮರ ಸಾರಿತ್ತು. ಈ ಅಯತುಲ್ಲಾ ಖಮೇನಿಗಳ ಉಪಟಳ ಇದಿಷ್ಟು ಮಾತ್ರ ಅಲ್ಲ, ಇವರು ಇರಾನ್ನಲ್ಲಿ ದೊಂಬಿ ಎಬ್ಬಿಸಿದ್ರು, ಅಲ್ಲಿನ ರಾಜಾಡಳಿತವನ್ನು ಕೊನೆಗೊಳಿಸಿದ್ರು. ಇದಿಷ್ಟಕ್ಕೆ ಇವರು ತೃಪ್ತರಾಗಿಲ್ಲ. ಇಸ್ಲಾಂ ವರ್ಲ್ಡ್ನಲ್ಲಿ ಅನೇಕ ದೇಶಗಳಲ್ಲಿ ರಾಜಾಡಳಿತ ಇದೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಸೌದಿ, ಕತಾರ್, ಒಮಾನ್, UAE, ಬಹರೈನ್, ಕುವೈತ್, ಈ ಎಲ್ಲ ದೇಶಗಳಲ್ಲೂ ಕೂಡ ಇವತ್ತಿಗೂ ರಾಜಪ್ರಭುತ್ವ ಇದೆ. ಈ ಎಲ್ಲ ಕಡೆಗಳಲ್ಲೂ ಕೂಡ ರಾಜಾಡಳಿತವನ್ನು ಕೊನೆಗೊಳಿಸಿ ಧಾರ್ಮಿಕ ಪ್ರಭುತ್ವವನ್ನು ಸ್ಥಾಪಿಸೋದಕ್ಕೆ ಇರಾನ್ ಪ್ರಯತ್ನವನ್ನು ಆರಂಭಿಸಿತು. ಇದಕ್ಕೋಸ್ಕರವಾಗಿ ತನ್ನ ಫ್ರಾಕ್ಸಿಗಳನ್ನು ಬಳಸ್ಕೊಳ್ಳೋದಕ್ಕೆ ಶುರು ಮಾಡಿತು. ಹೀಗಾಗಿ ಈ ಇಸ್ಲಾಮಿಕ್ ವರ್ಲ್ಡ್ ನಲ್ಲಿ ಈ ಇರಾನ್ ಬಗ್ಗೆ ಮೊದಲಿನಿಂದಲೂ ಕೂಡ ಒಂದಷ್ಟು ಅಸಹನೆ ಇದ್ದೇ ಇದೆ. ನಿಮಗೆ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಸೌದಿ, ಇರಾನ್ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದನ್ನು ನೀವು
ನೋಡಿದ್ದೀರಾ? ಏನೋ ಹಮಾಸ್ ಮೇಲೆ ಇಸ್ರೇಲ್ ಯುದ್ಧ ಸಾರದಂತಹ ಸಂದರ್ಭದಲ್ಲಿ ಸೌದಿ ಅರೇಬಿಯಾದಲ್ಲೇ ಒಂದು ಮೀಟಿಂಗ್ ನಡೀತು. ಆ ಮೀಟಿಂಗ್ಗೆ ಇರಾನ್ನ ಅಧ್ಯಕ್ಷರು ಹೋಗಿದ್ರು, ಅದು ಕೂಡ ಹಮಾಸ್ ವಿಚಾರವಾಗಿ. ಉಳಿದಂತೆ ಈ ಸೌದಿ ಅರೇಬಿಯಾಗೆ ಈ ಇರಾನ್ ಬಗ್ಗೆ ಯಾವತ್ತಿದ್ರೂ ಭಯ ಇದೆ. ಈ ನಡುವೆ ಇರಾನ್ ಏನಾದರೂ ನ್ಯೂಕ್ಲಿಯರ್ ಪವರ್ ದೇಶ ಆಯಿತು ಅಂತ ಅಂದುಕೊಳ್ಳಿ, ಇರಾನ್ ಅನ್ನ ನೀವು ಮುಟ್ಟೋದಕ್ಕೆ ಸಾಧ್ಯ ಇದೆಯಾ? ಇವತ್ತು ನ್ಯೂಕ್ಲಿಯರ್ ಅನ್ನೋದೇ ಒಂದು ತಾಕತ್ತು. ನೀವು ಇದಕ್ಕೆ ಉತ್ತಮವಾದಂತಹ ಉದಾಹರಣೆ ಪಾಕಿಸ್ತಾನವನ್ನೇ ತೆಗೆದುಕೊಳ್ಳಬಹುದು. ಇವತ್ತು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಟೆನ್ಷನ್ ಉದ್ಭವ ಆಗುತ್ತೆ, ಯುದ್ಧದ ಸನ್ನಿವೇಶ ನಿರ್ಮಾಣ ಆಗುತ್ತೆ. ಅಷ್ಟೇ ಏಕೆ, ಮೊನ್ನೆ ಅಂತೂ ಯುದ್ಧವೇ ಆಗ್ಬಿಡ್ತಪ್ಪ. ಇಡೀ ಜಗತ್ತು ಏನು ಹೇಳುತ್ತೆ, ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಬೇಡಿ, ಎರಡು ಅಣ್ವಸ್ತ್ರ ರಾಷ್ಟ್ರಗಳ ನಡುವೆ ಯುದ್ಧ ಆಗಿಬಿಟ್ರೆ ಅನರ್ಥ ಆಗಿ ಹೋಗುತ್ತೆ, ಇದು ಜಾಗತಿಕ ಶಾಂತಿಗೆ ಭಂಗ ತರುತ್ತೆ, ಎಲ್ಲ ರಾಷ್ಟ್ರಗಳು ಕೂಡ ಮುಗಿಬೀಳ್ತವೆ, ಒತ್ತಡ ಹಾಕ್ತವೆ. ಯಾಕೆ ಅಂತಂದರೆ ಪಾಕಿಸ್ತಾನ ಒಂದು ಅಣ್ವಸ್ತ್ರ ರಾಷ್ಟ್ರ ಅಂತ. ಅದೇ ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡಿ, ಒಂದು ವೇಳೆ ಪಾಕಿಸ್ತಾನ ಏನಾದರೂ ಅಣ್ವಸ್ತ್ರ ರಾಷ್ಟ್ರ ಆಗಿಲ್ಲ ಅಂತಾಗಿದ್ರೆ ಭಾರತದ ಮೇಲೆ ಯಾರೂ ಅಷ್ಟು ಒತ್ತಡ ಹಾಕ್ತಾ ಇರಲಿಲ್ಲ, ಯಾರೂ ಅಷ್ಟು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಭಾರತವು ಕೂಡ ಪಾಕಿಸ್ತಾನವನ್ನ ಇಷ್ಟೊತ್ತಿಗೆ ಸುಮ್ಮನೆ ಬಿಟ್ಟಿರ್ತಿರ್ಲಿಲ್ಲ, ಅವ್ರಿಗೆ ಸರಿಯಾಗಿ ತಕ್ಕ ಶಾಸ್ತಿಯನ್ನ ಮಾಡ್ತಾ ಇದ್ವಿ. ಮೊನ್ನೆ ಆಪರೇಷನ್ ಸಿಂಧೂರ 3 ದಿನಕ್ಕೆ ನಿಂತು ಹೋಯ್ತಲ್ಲ, ಹೀಗೆಲ್ಲ ನಿಲ್ತಾ ಇರಲಿಲ್ಲ. ಕನಿಷ್ಠ ಒಮ್ಮೆ ನಾವು ಯುದ್ಧವನ್ನು ಆರಂಭಿಸಿದ್ರೆ ತಿಂಗಳಾನುಗಟ್ಟಲೆ ನಡೀತಾ ಇತ್ತು. ಇವತ್ತು ಪಾಕಿಸ್ತಾನವನ್ನ ಇಡೀ ಜಗತ್ತಿನಲ್ಲಿ ಏನಾದರೂ ಒಂದು ಶಕ್ತಿ ರಕ್ಷಿಸ್ತಾ ಇದೆ ಅಂತಂದ್ರೆ ಅದು ಅವರ ನ್ಯೂಕ್ಲಿಯರ್ ಪವರೇ ಹೊರತು ಮತ್ತಿನ್ಯಾವುದೂ ಕೂಡ ಅಲ್ಲ. ಇದು ಪಾಕಿಸ್ತಾನಕ್ಕೆ ತುಂಬಾ ಚೆನ್ನಾಗಿ ಗೊತ್ತು. ಹೀಗಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯಾವಾಗಲೇ ಟೆನ್ಷನ್ ಉದ್ಭವ ಆದರೂ ಕೂಡ ಅವರು ಭಾರತಕ್ಕೆ ಹಾಕುವಂತಹ ಧಮಕಿ ಏನು, ನಾವೊಂದು ನ್ಯೂಕ್ಲಿಯರ್ ಪವರ್ ದೇಶ, ನಮ್ಮ ಬಳಿಯಲ್ಲಿ ಇಷ್ಟೊಂದು ನ್ಯೂಕ್ಲಿಯರ್ ಸಿಡಿತಲೆಗಳಿದಾವೆ, ಇದೆಲ್ಲವೂ ಕೂಡ ಭಾರತದ ಉದ್ದೇಶವಾಗಿಯೇ ನಾವು ರೆಡಿ ಮಾಡಿ ಇಟ್ಕೊಂಡಿರೋದು, ಅವೆಲ್ಲವೂ ಕೂಡ ಭಾರತಕ್ಕೆ ಮುಖ ಮಾಡಿದವೆ. ಇಂತಹ ಸ್ಟೇಟ್ಮೆಂಟ್ಗಳನ್ನೆಲ್ಲ ನೀವು ನೋಡ್ತಾ ಇರ್ತೀರಿ ತಾನೆ. ಯಾಕೆ ಆ ಸ್ಟೇಟ್ಮೆಂಟ್ ಅನ್ನ ಪಾಕಿಸ್ತಾನ ಕೊಡುತ್ತೆ ಅಂತಂದ್ರೆ, ಭಾರತವನ್ನ ನಾವೇನಾದ್ರೂ ಹೆದರಿಸಬಹುದು ಅಂತಂದ್ರೆ ಅದು ನ್ಯೂಕ್ಲಿಯರ್ ಪವರ್ ಮೂಲಕ ಮಾತ್ರ. ನಮ್ಮ ಬಳಿ ಇರುವಂತಹ ಮತ್ಯಾವುದೇ ಅಸ್ತ್ರದಿಂದ ಭಾರತವನ್ನ ಸುಮ್ಮನಾಗಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಪಾಕಿಸ್ತಾನಕ್ಕೆ ಗೊತ್ತು. ಮಿತ್ರರೇ, ಇರಾನ್ ಇವತ್ತು ಅಮೆರಿಕವನ್ನು ಎದುರು ಹಾಕೊಂಡು, ಇಸ್ರೇಲ್ ಅನ್ನು ಎದುರು ಹಾಕೊಂಡು, ಜಾಗತಿಕವಾಗಿ ಸಾಕಷ್ಟು ನಿರ್ಬಂಧಗಳನ್ನು ಎದುರಿಸಿಯೂ ಕೂಡ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನು ಕೈ ಬಿಡೋದಕ್ಕೆ ಸಿದ್ಧ ಇಲ್ಲ ಅಂತಂದ್ರೆ ಅದಕ್ಕೆ ಮೂಲ ಕಾರಣವೇ ಇದು. ಒಮ್ಮೆ ಇರಾನ್ ಏನಾದರೂ ನ್ಯೂಕ್ಲಿಯರ್ ಪವರ್ ದೇಶ ಆಯಿತು ಅಂತಂದ್ರೆ ಈ 57 ಮುಸ್ಲಿಂ ಕಂಟ್ರಿಗಳು ಮಾತ್ರ ಅಲ್ಲ, ಪಾಶ್ಚಿಮಾತ್ಯ ಜಗತ್ತಲ್ಲೂ ಕೂಡ ಇರಾನ್ನ ಸ್ಥಾನಮಾನವೇ ಬದಲಾಗ್ಬಿಡುತ್ತೆ. ಈಗೇನು ನಿರ್ಬಂಧ ಹಾಕಿದಾರಲ್ಲ, ಇನ್ನೊಂದು 4-5 ವರ್ಷಕ್ಕೆ ಎಲ್ಲರೂ ನಿರ್ಬಂಧವನ್ನು ವಾಪಸ್ ತೆಗೆದುಕೊಳ್ತಾರೆ, ಇರಾನ್ ಜೊತೆಗೆ ಸಂಬಂಧ ಸುಧಾರಣೆಗೆ ಮುಂದೆ ಬರ್ತಾರೆ. ನೀವೇ ನೋಡಿದ್ರಲ್ಲ, ಭಾರತ ಅಣುಶಕ್ತಿಯನ್ನು ಪ್ರಯೋಗ ಮಾಡದಂತಹ ಸಂದರ್ಭದಲ್ಲಿ ಅಮೆರಿಕ ಯಾವ ರೀತಿಯಾಗಿ ನಿರ್ಬಂಧ ಹಾಕಿತ್ತು, ಪಾಶ್ಚಿಮಾತ್ಯ ಜಗತ್ತು ಭಾರತವನ್ನು ಯಾವ ರೀತಿಯಾಗಿ ಬಹಿಷ್ಕರಿಸಿತ್ತು. ಆದರೆ ಅಣ್ವಸ್ತ್ರ ಪ್ರಯೋಗ ಆಗೋಗಿತ್ತು, ಇನ್ನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಭಾರತ ಒಂದು ಅಣ್ವಸ್ತ್ರ ರಾಷ್ಟ್ರವಾಗಿ ಹೊರಹೊಮ್ಮಿತ್ತು. ಹೀಗಾಗಿ 2-3 ವರ್ಷಗಳ ನಂತರ ಅಮೆರಿಕ ಕೂಡ ನಿರ್ಬಂಧವನ್ನು ಸಡಿಲಿಸಿತು, ಜರ್ಮನಿಯೂ ಸಡಿಲಿಸಿತು, ಯುರೋಪ್ನ ಎಲ್ಲ ರಾಷ್ಟ್ರಗಳು ಕೂಡ ಭಾರತದೊಂದಿಗೆ ಮತ್ತೆ ಸಂಬಂಧವನ್ನು ಸುಧಾರಿಸಿಕೊಳ್ಳೋದಕ್ಕೆ ಯತ್ನ ಮಾಡಿದ್ವು. ಭಾರತಕ್ಕೆ ಇವತ್ತು ಜಾಗತಿಕ ಮನ್ನಣೆ ಸಿಗ್ತಾ ಇದೆ. ಒಂದು ವೇಳೆ ಮಿತ್ರರೇ, ನಾವು ಪೋಖ್ರಾನ್ನಲ್ಲಿ ಅಣು ಪರೀಕ್ಷೆಯನ್ನು ನಡೆಸಿದ್ವಲ್ಲ, ಈ ವಿಚಾರ ಏನಾದರೂ ಲೀಕ್ ಆಗಿದ್ದೇ ಆಗಿದ್ರೆ ಇವತ್ತು ಇರಾನ್ನ ಪರಿಸ್ಥಿತಿ ಏನಿದೆಯಲ್ಲ ಇದು ಭಾರತಕ್ಕಿರ್ತಾ ಇತ್ತು. ಭಾರತ ಅಣ್ವಸ್ತ್ರ ರಾಷ್ಟ್ರ ಆಗುವಂತಹದ್ದು ಅಮೆರಿಕಗೆ ಇಷ್ಟ ಇರಲಿಲ್ಲ. ಈಗ ನಾವು ಅಣ್ವಸ್ತ್ರ ರಾಷ್ಟ್ರ ಆಗಿದ್ದೀವಿ, ಆನಂತರ ಅಮೆರಿಕ ನಮ್ಮ ಜೊತೆಗೆ ಒಂದಷ್ಟು ಸಂಬಂಧವನ್ನು ಸುಧಾರಿಸಿಕೊಂಡಿದೆ ಅಷ್ಟೇ. ನಾನು ಯಾಕೆ ಇದನ್ನೆಲ್ಲ ನಿಮಗೆ ಇಷ್ಟೊಂದು ವಿವರಿಸಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ನ್ಯೂಕ್ಲಿಯರ್ ಪವರ್ ಅನ್ನೋದಕ್ಕೆ ಅಷ್ಟೊಂದು ಶಕ್ತಿ ಇದೆ. ಅದಕ್ಕೋಸ್ಕರವಾಗಿ ಜಿದ್ದಿಗೆ ಬಿದ್ದು ಇರಾನ್ ನಾವು ನ್ಯೂಕ್ಲಿಯರ್ ಪವರ್ ದೇಶ ಆಗಬೇಕು, ನಮ್ಮ ಬಳಿಯಲ್ಲೂ ಕೂಡ ಅಣುಬಾಂಬ್ ಇರಬೇಕು ಅಂತ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಒಮ್ಮೆ ಏನಾದರೂ ಇರಾನ್ ನ್ಯೂಕ್ಲಿಯರ್ ಪವರ್ ದೇಶ ಆಗಿ ಹೊರಹೊಮ್ಮಿತು ಅಂತಂದ್ರೆ ಅದರ ಆರ್ಥಿಕ ಸ್ಥಿತಿ ಮ್ಯಾಟರ್ ಆಗೋದಿಲ್ಲ. ಇವತ್ತು ಸೌದಿ ಅರೇಬಿಯಾ ವರ್ಸಸ್ ಇರಾನ್ ಅಂತ ಬಂದ್ರೆ ಸೌದಿ ಅರೇಬಿಯಾ ತುಂಬಾ ಶಕ್ತಿಶಾಲಿಯಾಗಿ ಕಾಣುತ್ತೆ, ಯಾಕೆಂದ್ರೆ ಅವರ ಬಳಿಯಲ್ಲಿ ಆರ್ಥಿಕವಾಗಿಯೂ ಶಕ್ತಿ ಇದೆ, ಜೊತೆಗೆ ಸೈನಿಕವಾಗಿಯೂ ಕೂಡ ಸೌದಿ ತುಂಬಾ ಚೆನ್ನಾಗೇ ಇದೆ. ಇರಾನ್ಗಿಂತಲೂ ಕೂಡ ಸೌದಿ ಅರೇಬಿಯಾದ ಆರ್ಥಿಕ ಶಕ್ತಿ ಬಹಳ ಜಾಸ್ತಿ ಇದೆ. ಆದರೆ ಇರಾನ್ ನ್ಯೂಕ್ಲಿಯರ್ ಪವರ್ ದೇಶ ಆದ್ರೆ ಇರಾನ್ ಟಾಪ್ ನಲ್ಲಿರುತ್ತೆ, ಸೌದಿ ಕೆಳಗೆ ಹೋಗುತ್ತೆ. ಇದು ಸೌದಿ ಅರೇಬಿಯಾಗೂ ಗೊತ್ತು, ಈಜಿಪ್ಟ್ಗೂ ಗೊತ್ತು, ಜೋರ್ಡಾನ್ಗೂ ಗೊತ್ತು, ಬಹುತೇಕ ಎಲ್ಲ ಮುಸ್ಲಿಂ ರಾಷ್ಟ್ರಗಳಿಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತು. ಇರಾನ್ ನ್ಯೂಕ್ಲಿಯರ್ ಪವರ್ ದೇಶ ಆಗ್ತಿದ್ದಂತೆ ನೇರವಾಗಿ ನಾವು ಥ್ರೆಟ್ ಎದುರಿಸ್ತೀವಿ, ಇಸ್ರೇಲ್ ಥ್ರೆಟ್ ಎದುರಿಸುತ್ತೆ, ಅದು ಬಿಟ್ಬಿಡಿ, ನಮಗೂ ಕೂಡ ಥ್ರೆಟ್ ತಪ್ಪಿದ್ದಲ್ಲ ಅಂತ ಮುಸ್ಲಿಂ ರಾಷ್ಟ್ರಗಳಿಗೆ ತುಂಬಾ ಚೆನ್ನಾಗಿ ಗೊತ್ತು. ಹೀಗಾಗಿ ಮಿತ್ರರೇ, ಇಸ್ರೇಲ್ ಈಗ ಇರಾನ್ ಮೇಲೆ ಏನು ದಾಳಿ ಮಾಡ್ತಾ ಇದೆ, ಅದರ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನು ಅಸ್ತವ್ಯಸ್ತಗೊಳಿಸಿದೆಯಲ್ಲ, ಇದನ್ನ ಈ ಎಲ್ಲಾ ಮುಸ್ಲಿಂ ರಾಷ್ಟ್ರಗಳು ಕೂಡ ಒಳಗೊಳಗೆ ಎಂಜಾಯ್ ಮಾಡ್ತಾ ಇದ್ದಾರೆ. ನಾವು ಮಾಡೋದಕ್ಕಾಗದೇ ಇರೋದನ್ನ ಇಸ್ರೇಲ್ ಮಾಡ್ತಾ ಇದೆ ಅಂತ ಅವರು ಖುಷಿ ಪಡ್ತಾ ಇದ್ದಾರೆ. ಅವ್ರ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಬಹಿರಂಗವಾಗಿ ಇಸ್ರೇಲ್ಗೆ ಬೆಂಬಲ ಕೊಡೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಇಸ್ರೇಲ್ ಒಂದು ಯಹೂದಿ ರಾಷ್ಟ್ರ. ಈ ಎಲ್ಲ ಮುಸ್ಲಿಂ ರಾಷ್ಟ್ರಗಳಲ್ಲೂ ಕೂಡ ಪ್ಯಾಲೆಸ್ತೈನ್ ವಿಚಾರವಾಗಿ ಇಸ್ರೇಲ್ ಬಗ್ಗೆ ಬಹಳ ಕಠೋರವಾದಂತಹ ಭಾವನೆ ಇದೆ. ಇಂತಹ ಸಂದರ್ಭದಲ್ಲಿ ಯಾವುದೇ ಮುಸ್ಲಿಂ ಆಡಳಿತ ಇಸ್ರೇಲ್ ಅನ್ನ ಬೆಂಬಲಿಸೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇಸ್ರೇಲ್ ಇರಾನ್ ವಿರುದ್ಧ ಮಾಡ್ತಾ ಇರುವಂತಹ ಈ ದಾಳಿಗೆ ಇಸ್ಲಾಮಿಕ್ ರಾಷ್ಟ್ರಗಳು ಪ್ರಬಲ ವಿರೋಧವನ್ನು ವ್ಯಕ್ತಪಡಿಸ್ತಾ ಇಲ್ಲ, ಕೇವಲ ಖಂಡನೆಗಷ್ಟೇ ಅವರ ವಿರೋಧ ಸೀಮಿತವಾಗ್ತಾ ಇದೆ. ಈಗ ನಿಮಗೊಂದು ಪ್ರಶ್ನೆ ಬರ್ತಾ ಇರಬಹುದು, ಇಸ್ರೇಲ್ ಈಗ ದಾಳಿ ಮಾಡಿಬಿಟ್ಟು ಇರಾನ್ನ ನ್ಯೂಕ್ಲಿಯರ್ ಫೆಸಿಲಿಟೀಸ್ಗಳನ್ನು ಹಾನಿ ಮಾಡಿದ ತಕ್ಷಣಕ್ಕೆ ಇರಾನ್ ನ್ಯೂಕ್ಲಿಯರ್ ಪವರ್ ಆಗೋದನ್ನು ತಪ್ಪಿಸೋದಕ್ಕೆ ಸಾಧ್ಯ ಇದೆಯಾ ಅಂತ. ಮಿತ್ರರೇ, ಒಂದು ಹಂತಕ್ಕೆ ಸಾಧ್ಯ ಇದೆ. ಈಗಾಗಲೇ ನಿಮಗೆ ನತಾನ್ಸ್ ಅನ್ನುವಂತಹ ಸಿಟಿಯ ಮೇಲೆ ಇಸ್ರೇಲ್ ದಾಳಿ ಮಾಡಿದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಈ ನತಾನ್ಸ್ ಸಿಟಿಯಲ್ಲಿ ಇರಾನ್ ಬಹಳ ಅತ್ಯಾಧುನಿಕವಾದಂತಹ ಅಣ್ವಸ್ತ್ರದ ಫೆಸಿಲಿಟೀಸ್ ಅನ್ನು ಮಾಡಿಟ್ಕೊಂಡಿತ್ತು.
ಇಸ್ರೇಲ್ಗೆ ಇದು ತುಂಬ ಚೆನ್ನಾಗಿ ಗೊತ್ತಿತ್ತು, ಎಷ್ಟು ಆಳದಲ್ಲಿದೆ, ಹೇಗೆ ನಿರ್ಮಾಣ ಆಗಿದೆ, ಪ್ರತಿಯೊಂದು ಮಾಹಿತಿಯನ್ನು ಕೂಡ ಇಸ್ರೇಲ್ ಕಲೆ ಹಾಕಿತ್ತು. ಈಗ ಅವರು ಅದರ ಮೇಲೆ ದಾಳಿ ಮಾಡಿದ್ದಾರೆ. ದಾಳಿಯಲ್ಲಿ ಆರಂಭಿಕ ಯಶಸ್ಸಂತೂ ಸಿಕ್ಕಿದೆ. ಈ ದಾಳಿ ಆದ ಬಳಿಕ ಇರಾನೇ ಒಪ್ಕೊಂಡಿತ್ತು, ನಮ್ಮ 6 ಜನ ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳು ಈ ದಾಳಿಯಲ್ಲಿ ಸಾವಿಗೀಡಾಗಿದ್ದಾರೆ ಅಂತ. ಮಿತ್ರರೇ, ಇಸ್ರೇಲ್ ಹೇಳ್ತಾ ಇದೆ 9 ಜನ ನ್ಯೂಕ್ಲಿಯರ್ ವಿಜ್ಞಾನಿಗಳನ್ನು ನಾವು ಹೊಡೆದು ಹಾಕಿದೀವಿ, ಜೊತೆಗೆ ಕೆಲ ಕೆಮಿಕಲ್ ವಿಜ್ಞಾನಿಗಳು ಕೂಡ ಈ ದಾಳಿಯಲ್ಲಿ ಸಾವಿಗೀಡಾಗಿದ್ದಾರೆ ಅಂತ ಇಸ್ರೇಲ್ ಹೇಳ್ತಾ ಇದೆ. ಆದರೆ ಇನ್ನೊಂದು ವರದಿ ಏನಿದೆ ಕೇಳಿದ್ರೆ, ಈ ಯುರೇನಿಯಂ ಎನ್ರಿಚ್ಮೆಂಟ್ ಅನ್ನ ಇರಾನ್ ಬಹಳ ಆಳದಲ್ಲಿ ಮಾಡಿಟ್ಬಿಟ್ಟಿದೆ. ಇಸ್ರೇಲ್ ಏನೀಗ ದಾಳಿ ಮಾಡಿದೆಯಲ್ಲ, ಅಷ್ಟು ಆಳವನ್ನು ತಲುಪೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಇದಕ್ಕೆ ಅಮೆರಿಕದ ಬಳಿಯಲ್ಲಿರುವಂತಹ ಅತಿ ದೊಡ್ಡದಾದಂತಹ ಬಂಕರ್ ಬಸ್ಟರ್ ಬಾಂಬ್ ಬೇಕು ಅಂತ ಕೆಲ ವರದಿಗಳು ಹೇಳ್ತಾ ಇದ್ದಾವೆ. ಅದರ ತೂಕ ಎಷ್ಟು ಕೇಳಿದ್ರೆ 30 ಕಿಲೋ ಟನ್. ಇದನ್ನ ಮದರ್ ಆಫ್ ಆಲ್ ಬಾಂಬ್ ಅಂತ ಕರೆಯಲಾಗುತ್ತೆ. ಈ ಒಂದು ಬಂಕರ್ ಬಸ್ಟರ್ ಅನ್ನ ಬಳಸಿ ಈ ನತಾನ್ಸ್ ಸಿಟಿಯಲ್ಲಿರುವಂತಹ ಇರಾನ್ನ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಮೇಲೆ ದಾಳಿ ಮಾಡಿದ್ದೆ ಆಗಿದ್ರೆ ಸಂಪೂರ್ಣ ನಾಶ ಆಗುತ್ತೆ. ಸದ್ಯ ಇಸ್ರೇಲ್ ಮಾಡದಂತಹ ಮೊದಲ ದಿನದ ದಾಳಿಯಲ್ಲಿ ಪೂರ್ಣ ನಾಶ ಆಗಿಲ್ಲ. ಆ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಪ್ಲಾಂಟ್ ಇರುವ ಆಳದವರೆಗೂ ಕೂಡ ಇಸ್ರೇಲ್ ತಲುಪೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಕೆಲ ವರದಿಗಳಿದಾವೆ. ಅದೇನೇ ಇರಲಿ ಮಿತ್ರರೇ, ಇಷ್ಟು ಮಾಡದಂತಹ ಇಸ್ರೇಲ್ ಅದನ್ನ ಮಾಡದೆ ಬಿಡುತ್ತಾ? ಆ ಮಾಹಿತಿ ಇಸ್ರೇಲ್ಗೆ ಇಲ್ಲದೆ ಇರುತ್ತಾ? ಖಂಡಿತವಾಗ್ಲೂ ಈ ಬಾರಿ ಇಸ್ರೇಲ್ ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನ ಕಾಣಿಸುತ್ತೆ. ಮಿತ್ರರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.